ಸಾರಿ ಜಾನು, ಬಾತ್ರೂಮ್ನ ನಾನು ಫಸ್ಟ್ ಆಕ್ಯುಪೈ ಮಾಡ್ಕೊಂಬಿಟ್ಟೆ. ಈಗ ಹೋಗು. ಯಾಕೆ ಜಾನು ಹೀಗೆ ಮೌನವಾಗಿದೆಯಾ? ಏನಾಯ್ತು? ಪ್ಲೀಸ್ ಹೇಳು. ನನ್ನಿಂದ ಅಂತ ದೊಡ್ಡ ತಪ್ಪಾಯ್ತಾ? ತಪ್ಪಾಗಿದೆ ಅಂತ ಮೊದಲೇ ಒಪ್ಕೋತೀಯ ಅಲ್ವಾ? ಇದು ನಿನಗೆ ಗೊತ್ತಲ್ವಾ 50,000? ಆ್ಯಕ್ಚುಲಿ ನಾನೇ ನಿಂಗೆ ಹೇಳಬೇಕು ಅಂತಿದ್ದೆ. ಯಾವಾಗ ಹೇಳ್ಬೇಕಂತಿದ್ದೆ? ಅದಕ್ಕೆ ಫೋನ್ ಮಾಡಿದ್ದು. ಮೊನ್ನೆನೂ ಅಷ್ಟೇ ನಾನು ನಿಂಗೆ ಹೇಳಬೇಕು ಅಂತಿದ್ದೆ. ಆದರೆ ನಿನಗೆ ಖುಷಿಯಾಗಿದೆಯಲ್ಲ, ಸೊ ನಾನು ಏನಂತ ಹೇಳ್ತಿದ್ದೆ? ಹೀಗೆ ನನ್ನ ತವ್ರಿಗೆ ದುಡ್ಡು ಕೊಟ್ಟು ಉಪಕಾರ ಮಾಡ್ತಿದ್ದೀನಿ ಅಂತನಾ? ಖಂಡಿತ ಹಾಗೆ ಅನ್ಕೊಂಡಿಲ್ಲ ಜಾನು. ಕೊಡೋಕ್ಕಿಂತ ಮುಂಚೆ ಕೇಳಬೇಕಿತ್ತು ಶ್ರೀ, ಅವಾಗ ಒಂದು ಅರ್ಥ ಇರ್ತಿತ್ತು. ಹೀಗೆ ನನ್ನ ತವ್ರಿಗೆ ನನಗೆ ಕೇಳದೆ ದುಡ್ಡು ಯಾಕೆ ಕೊಟ್ಟೆ? ಸಾರಿ, ಕೇಳಬೇಕಾಗಿತ್ತು. ಅಟ್ಲೀಸ್ಟ್ ಕೊಟ್ಟ ಮೇಲೆ ಹೇಳಬೇಕಾಗಿತ್ತು. ಐ ಆಮ್ ಸಾರಿ. ನಿನಗೆ ಹರ್ಟ್ ಮಾಡಬೇಕು ಅಂತಾಗಲಿ, ನೀನು ಹೇಳ್ದಾಗೆ ಉಪಕಾರ ಮಾಡಬೇಕು ಅಂತಾಗಲಿ ಮಾಡಿದ್ದಲ್ಲ. ನಂಗೆ ಹರ್ಟ್ ಆಗಿದೆ ಶ್ರೀ, ಯಾವಾಗಲೂ ಹೀಗೆ ಮಾಡ್ತೀಯ. ನಿನಗಿದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತಿತ್ತು, ಆದ್ರೂ ಮಾಡ್ದೆ ಅಲ್ವಾ? ನನ್ನ ಸ್ವಭಾವ ಹೇಗೆ ಅಂತ ನಿನಗೆ ಚೆನ್ನಾಗಿ ಗೊತ್ತು, ಆದ್ರೂ ಚೂರು ಗೌರವ ಇಲ್ಲ. ಸಾರಿ ಕೇಳಿದ್ನಲ್ಲ, ಬೇಕಾದ್ರೆ ಇದಕ್ಕೆ ಏನು ಬೇಕಾದ್ರೆ ವಿಷಯ ಕೊಡು, ಅನುಭವಿಸ್ತೀನಿ. ಅದ್ರ ಸಿಟ್ಟು ಮಾತ್ರ ಮಾಡ್ಕೋಬೇಡ. ಸಿಟ್ಟಲ್ಲ ಶ್ರೀ, ನೋವು. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತು, ಆದ್ರೂ ಮಾಡ್ದೆ. ಹೀಗೆ ಕದ್ದು ಮುಚ್ಚಿ ದುಡ್ಡು ಕೊಟ್ಟು ದೇವತಾ ಮನುಷ್ಯ ಆಗಕ್ಕೆ ಟ್ರೈ ಮಾಡ್ತಿದ್ಯಾ? ದುಡ್ಡು ಕೊಟ್ಟು ಪದವಿ ತಗೊಳ್ಳೋ ಹುಚ್ಚು ನನಗಿಲ್ಲ. ಮತ್ತೆ ಕೊಟ್ಟೆ? ನನ್ನನ್ನು ಕೇಳ್ದೆ ಅಮ್ಮಂಗೆ ದುಡ್ಡು ಕೊಡ್ಬಾರ್ದಿತ್ತಲ್ವಾ? ಹೌದು, ಆದ್ರೆ ಆ ದುಡ್ಡು ನಿನ್ ದುಡ್ಡು ನೀನ್ ಹೇಗಾದ್ರೂ ಯೂಸ್ ಮಾಡ್ಬೋದು ಅಂತ ನಿನಗೆ. ನಾನ್ ನಿನ್ ಹೆಂಡತಿ ಶ್ರೀ, ನನಗೆ ಹಕ್ಕಿಲ್ವಾ? ಅಟ್ಲೀಸ್ಟ್ ನನ್ನವ್ರಿಗೆ ಕೊಡುವಾಗ ಅದನ್ನ ಕೊಡ್ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡೋ ಹಕ್ಕು ನನಗಿಲ್ವಾ? ಪದೇ ಪದೇ ಅದನ್ನೇ ಹೇಳ್ಬೇಡ ಜಾನು. ನಿಂತವ್ರು ನಿನ್ನವರು ಅಂತ. ನಿನ್ನ ಮದುವೆ ಆದ್ಮೇಲೆ ಅವರು ನನ್ನವ್ರು ಅಂತ ಅನ್ಕೊಂಡಿದ್ದೀನಿ. ನನ್ನವ್ರಿಗೆ ಸಹಾಯ ಮಾಡೋದು ತಪ್ಪ? ನಿನ್ ದೊಡ್ಡ ಗುಣಕ್ಕೆ ಥ್ಯಾಂಕ್ಸ್ ಶ್ರೀ. ಅವ್ರನ್ನ ನಿನ್ನವ್ರು ಅಂತಾನೆ ಅನ್ಕೋ, ಪ್ರೀತಿಸು ಗೌರವಿಸು. ಆದ್ರೆ ಸಹಾಯ ಅಂತ ಎಷ್ಟು ದಿನ ಅಂತ ದುಡ್ಡು ಕೊಡ್ತೀಯಾ? ಯಾಕೆ ಕೊಡ್ತೀಯಾ? ಆ ಮನೆಗೆ ದುಡಿದಿದ್ದೋಳು ನೀನು, ಈಗ ಮದುವೆ ಆಗಿದೀಯಾ. ಅವ್ರ ನಿತ್ಯದ ಖರ್ಚಿಗೆ ಕಷ್ಟ ಪಡೋದು ನೋಡ್ತಾ ಸುಮ್ಮನೆ ಕೂರ್ಲಾ? ಅದೇ ಕಷ್ಟ ನಮಗ್ ಬಂದಿದ್ರೆ? ನಿನ್ನ ಹತ್ರ ಜಾಸ್ತಿ ದುಡ್ಡಿದೆ ಅಂತ ಹಂಚಿ ಅವ್ರನ್ನ ಚಿಕ್ಕವರಾಗಿ ಮಾಡಿದ್ಯಾ? ನಾಳೆ ಅವ್ರು ನಿನ್ ಸಮ ಕೂರಕ್ಕಾಗತ್ತಾ? ಅದನ್ನ ನೋಡ್ಕೊಂಡು ನಾನು ಸುಮ್ಮನಿರಕ್ಕಾಗತ್ತಾ? ನಾನು ನಿಮ್ಮ ಅಮ್ಮಂಗೆ 50,000 ರೂಪಾಯಿ ಕೊಟ್ಟೆ, ಅದು ನಿನ್ನಿಂದ ಮುಚ್ಚಿಟ್ಟಿದೆ. ಅದಕ್ಕೆ ಸಾರಿ ಕೇಳಾಯ್ತು, ಆದ್ರೆ ಸಾರಿ ಕೇಳಿದ್ದು ದುಡ್ಡು ಕೊಟ್ಟಿದ್ದಕ್ಕಲ್ಲ, ನಿನ್ನಿಂದ ಮುಚ್ಚಿಟ್ಟಿದ್ದಕ್ಕೆ. ಖಂಡಿತ ಬೇಜಾರಿಲ್ಲ, ಗಿಲ್ಟು ಇಲ್ಲ. ಇನ್ನು ಸ್ವಾಭಿಮಾನ, ಅವ್ರ ಸಮ ಕೂರಕ್ಕಾಗಲ್ಲ ಅಂತೆಲ್ಲ ಹೇಳ್ತಿಲ್ಲ. ನಾನು ಕೊಡದೆ ನಿಂತಿದ್ರೆ ಅವರು ಬೇರೆ ಮುಂದೆ ಕೈ ಚಾಚೋರು, ಅದು ಪರವಾಗಿಲ್ವಾ? ಹೊರಗಿನವ್ರ ಮುಂದೆ ಇಲ್ದಿರೋ ಸ್ವಾಭಿಮಾನ ಮನೆಯವ್ರ ಮುಂದೆನಾ? ನನ್ನ ಹತ್ರ ದುಡ್ಡಿದೆ, ಕೊಡ್ತೀನಿ. ನಾನು ಯಾವಾಗ ದುಡ್ಡು ಕೊಟ್ರೆ ದೇವ್ರು ನನಗೆ 10 ಪಟ್ಟು ಜಾಸ್ತಿ ಕೊಡ್ತಾನೆ, ಕೊಟ್ಟಿದ್ದಾನೆ. ಅದ್ರ ಬಗ್ಗೆ ನಂಗೆ ಯಾವ ಹಮ್ಮು ಇರಲ್ಲ. ತಗೊಂಡವ್ರಿಗೆ ಹಾಗೆ ಅನ್ಸುತ್ತೆ ಅಂದ್ರೆ ನಾನಾಗಿ ಬದಲಾಗ್ಲಿ? ಬೇಬಿ ಮಲಗಲಿಲ್ವಾ? ಮಲಗಬೇಕು. ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ನಾನು ದಿನದ ಪ್ರಾರ್ಥನೆ ಮಾಡಿ ಆಯಿತು. ಇನ್ನು ಬೇಡದೇ ಇರೋ ವಿಷಯಗಳೆಲ್ಲ ನನ್ನ ತಲೆಯಲ್ಲಿ ತುಂಬಬೇಡ. ಮಾಡೋದು 4 ಗಳಿಗೆ ನಿದ್ದೆ, ಅದು ಹಾರೋಗ್ಬಿಡುತ್ತೆ. ಇವತ್ತು ಈ ವಿಷಯದ ಬಗ್ಗೆ ಏನು ಮಾಡದೆ ಹೋದ್ರೆ ಜನ್ಮ ಇಡೀ ನಿನ್ನ ನಿದ್ದೆ ಮಾಡೋಕ್ಕಾಗೋದಿಲ್ಲ. ಅಂಥದ್ದೇನು? ಜಾಹ್ನವಿ ಜಗಳ ಮಾಡ್ಕೊಂಡಿದ್ದಾಳೆ. ಅಯ್ಯೋ ದೇವ್ರೇ!